ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಯಚೂರು ವತಿಯಿಂದ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಆಗ್ರಹಿಸಿ ಪಾದಯಾತ್ರಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಖಾಲಿ ಕುರ್ಚಿಯ ಅಣುಕು ಪ್ರದರ್ಶನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ರ್ಯಾಲಿ ಪ್ರತಿಭಟನೆಯು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಹಾಕುತ್ತಾ ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖ್ಯ ದ್ವಾರವನ್ನು ತಲುಪಿತು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ಕಚೇರಿಯೇ ಇಲ್ಲ ಎಂಬ ಅರ್ಥದಲ್ಲಿ ಖಾಲಿ ಕುರ್ಚಿಗೆ ನಾಮಫಲಕವನ್ನು ಅಂಟಿಸಿ ಅಣುಕು ಪ್ರದರ್ಶನ ಮಾಡುತ್ತಾ ಘೋಷಣೆಗಳನ್ನು ಹಾಕಲಾಯಿತು. ನಂತರ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರ ಅಧಿಕಾರಿಗಳಿಗೆ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರಮುಖ ಬೇಡಿಕೆಗಳು ಏನಪ್ಪ ಅಂದ್ರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅನುಗುಣವಾಗಿ ಏನಾಗ್ತಿದೆ ಅಂದ್ರೆ ಸರ್, ಈಗ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ, ಹಾಸ್ಟೆಲ್ಗಳ ಸಂಖ್ಯೆ ಕಡಿಮೆ ಇದೆ. ಸೊ ಹಂಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದ್ರೆ ಈಗ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ, ಆದರೆ ಇಲ್ಲಿ ಸೆಲೆಕ್ಷನ್ ಪ್ರಾರಂಭ ಇನ್ನೂ ಆಗಿಲ್ಲ, ವಿಳಂಬ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದಿಂದ ಬರೋ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಿದೆ. ಇದೊಂದು ಪಾಯಿಂಟ್. ಮೂರನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಈಗ ಅಕಾಡೆಮಿಕ್ ಇಯರ್ ಪ್ರಕಾರ ನಾವು ಬಸ್ ಪಾಸ್ ಕೊಡ್ತಾ ಇಲ್ಲ. ಬಸ್ ಪಾಸ್ ಯಾವ ರೀತಿ ಮಾಡಬೇಕಂದ್ರೆ ನಮ್ಮ ಅಕಾಡೆಮಿಕ್ ಇಯರ್ ಯಾವ ಥರ ಇದೆ ಅದ್ರ ಪ್ರಕಾರ ಬಸ್ ಪಾಸ್ನ ವಿತರಣೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಈಗ ನಮ್ಮ ಫ್ರೀ ಯೋಜನೆ ಬಂದಾಗಿಲ್ಲ ಏನಾಗ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ಅವೇನಾಗ್ತದೆ, ವಿದ್ಯಾರ್ಥಿಗೆ ಅದು ಬಸ್ ಫ್ರೀನ ಬಡವರಿಗೆ ಹೆಲ್ಪ್ ಆಗ್ತಿದೆ, ಅದು ನಾವು ಬೇಡ ಅಂತ ಹೇಳ್ತಿಲ್ಲ. ಬಸ್ ಸಂಖ್ಯೆ ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಕೆಲಸ ಮಾಡೋದು ಹೇಳ್ತಿಲ್ಲ, ಬಸ್ ಸಂಖ್ಯೆ ಹೆಚ್ಚಳ ಮಾಡಿ. ಇನ್ನೊಂದು ಏನಾದ್ರು ಇತ್ತೀಚೆಗೆ ನಾವು ಕೇಳ್ಪಟ್ಟ ಸುದ್ದಿ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಬಸ್ಗಳ ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಬ್ಬ ಏನಂತಂದ್ರೆ ಈಗ ನೆಕ್ಸ್ಟ್ ಬೇರೆ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ನಮ್ಮ ವಿಷಯಗಳು ಬೇರೆ ಇದು ಟೈಮ್ ಟೇಬಲ್ ಇದೆ. ಸೊ ನಮ್ಮದೇ ರಿಕ್ವೆಸ್ಟ್ ಅಂದರೆ ಕರ್ನಾಟಕದ ಅಖಂಡವಾಗಿ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಒಂದೇ ಅಕಾಡೆಮಿ ಮಾಡಬೇಕು ವಿದ್ಯಾರ್ಥಿಗಳು. ಈ ಸಂದರ್ಭದಲ್ಲಿ ಭೀಮೇಶ್ ಸಾಗರ್ ಜಿಲ್ಲಾ ಸಂಚಾಲಕರು, ಸಂಜಯ್ ಹತ್ತಿಕಟಗಿ ನಗರ ಸಂಘಟನಾ ಕಾರ್ಯದರ್ಶಿ, ಶಾಂತಕುಮಾರ್, ಶ್ರೀನಿಧಿ, ಮೋಹನ್ ಹೂಗಾರ್, ರವಿ ಹಾಗೂ ನೂರಾರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.